ಜೈಲಲ್ಲಿ ದರ್ಶನ್ ಧನ್ವೀರ್ ದಿಢೀರ್ ಭೇಟಿ, ಭೇಟಿಯ ಸೀಕ್ರೆಟ್ ಕೊನೆಗೂ ಹೊರಬಿತ್ತ. ಜಣ ಜಣ ಕಾಂಚಾಣದ ವ್ಯವಹಾರ. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ರಾಮನ ಭಂಟ ಹನುಮಂತ ಅನ್ನೋ ಹಾಗೆ ನಟ ದರ್ಶನ್ ಹಾಗೂ ಧನ್ವೀರ್ ಅವರಿಬ್ಬರು ಕೂಡ ಅದೇ ರೀತಿಯಾಗಿ ಇದ್ರು. ನಟ ದರ್ಶನ್ಗೆ ಧನ್ವೀರ್ ರಕ್ತ ಸಂಬಂಧಿ ಅಲ್ಲದೇ ಇದ್ರೂ ಹೊಡ ಹುಟ್ಟಿದ ತಮ್ಮನಿಗಿಂತ ಹೆಚ್ಚು ಹತ್ತಿರವಾಗಿದ್ರು. ದರ್ಶನ್ ಅಂತಂದ್ರೆ ಧನ್ವೀರ್ಗೆ ಎಲ್ಲಿಲ್ಲದ ಪ್ರೀತಿ, ಎಲ್ಲಿಲ್ಲದ ಗೌರವ. ಅದೇ ರೀತಿ ದರ್ಶನ್ ಅವ್ರಿಗೂ ಕೂಡ ಧನ್ವೀರ್ ಮೇಲೆ ನನ್ನ ಹೊಡ ಹುಟ್ಟಿದ ಸ್ವಂತ ತಮ್ಮನೇ ಅನ್ನೋ ರೀತಿ ದರ್ಶನ್ ಅವರು ಕೂಡ ಕಾಣ್ತಾ ಇದ್ರು. ಯಾವುದೇ ಸಿನಿಮಾ ಬರಲಿ, ದರ್ಶನ್ ಅವರ ಸಿನಿಮಾ ಬರಲಿ ಅಥವಾ ಧನ್ವೀರ್ ಅವರ ಸಿನಿಮಾ ಬರಲಿ, ಇಬ್ಬರೂ ಕೂಡ ಒಟ್ಟಾಗಿ ನಿಂತ್ಕೊಂಡು ಅವರು ಇವರಿಗೆ ಸಪೋರ್ಟ್ ಮಾಡೋದು, ಇವರು ಅವರಿಗೆ ಸಪೋರ್ಟ್ ಮಾಡೋದು, ಆ ರೀತಿಯಾಗಿ ಇದ್ರು. ಅಷ್ಟೇ ಅಲ್ಲ, ದರ್ಶನ್ ಅವರ ಈ ಒಂದು ಪ್ರಕರಣ, ರೇಣುಕಾಸ್ವಾಮಿ ಅವರ ಹತ್ಯೆ ಪ್ರಕರಣ ಬಂತಲ್ಲ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಧನ್ವೀರ್ ಅವರು ದರ್ಶನ್ ಅವರ ಜೊತೆ ನಿಂತ್ಕೊಂಡಿದ್ರು. ಅದು ಎಷ್ಟರ ಮಟ್ಟಿಗೆ ಅಂತಂದ್ರೆ, ಜೈಲಿಗೆ ವಾರಕ್ಕೆ ಒಂದು ಬಾರಿ ಆದರೂ ಹೋಗಿ ದರ್ಶನ್ ಅವ್ರನ್ನ ಮೀಟ್ ಮಾಡಿಕೊಂಡು ಅವರ ಆರೋಗ್ಯ, ಮತ್ತೆ ಅವರ ಸಮಸ್ಯೆಗಳನ್ನ ಆಲಿಸ್ತಾ ಇದ್ರು. ಅಷ್ಟರ ಮಟ್ಟಿಗೆ ಅವರಿಬ್ಬರ ಮಧ್ಯೆ ಸಂಬಂಧ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ ಸುಮಾರು ಒಂದೂವರೆ 2 ತಿಂಗಳಿಂದ ದರ್ಶನ್ ಹಾಗೂ ಧನ್ವೀರ್ ಅವರ ಮಧ್ಯೆ ಎಲ್ಲವೂ ಕೂಡ ಅಳಿಸ್ಕೊಂಡೋಗಿದೆ, ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋ ಒಂದು ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಪೋಸ್ಟರ್ನ ಕೂಡ ಹಾಕಿದ್ರು. ಆ ಪೋಸ್ಟರು ಅದು ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತ್ತು. ಅದು ಎಷ್ಟರ ಮಟ್ಟಿಗೆ ಅಂತಂತಂದ್ರೆ, ಎಲ್ಲೋ ಒಂದ್ ಕಡೆ ಎಲ್ಲ ಸಹಾಯವನ್ನ ಪಡೆದುಕೊಂಡ ಮೇಲೆ ಅದನ್ನ ಅದು ಅಂದ್ರೆ ಆ ಪೋಸ್ಟ್ ಯಾವ ರೀತಿ ಆಗಿತ್ತು ಅಂತಂತಂದ್ರೆ, ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವ ರೀತಿ ಚೆನ್ನಾಗಿರ್ಲಿ, ಅದು ವಸ್ತುವಾಗಲಿ ಅಥವಾ ವ್ಯಕ್ತಿಯಾಗಲಿ ಅಂತಂತೇಳಿ ಆ ಒಂದು ಪೋಸ್ಟನ್ನ ವಿಜಯಲಕ್ಷ್ಮಿ ಅವರು ಹಾಕಿದ್ರು. ಅದಾದ ನಂತರ ಒಂದ್ ಸ್ವಲ್ಪ ಎಲ್ಲೋ ಒಂದ್ ಕಡೆ ಧನ್ವೀರ್ ಹಾಗೂ ವಿಜಯಲಕ್ಷ್ಮಿ ಅವರ ಕುಟುಂಬದ ನಡುವೆ ಒಂದ್ ಸ್ವಲ್ಪ ಸಂಬಂಧ ಅಳಿಸ್ಕೊಂಡು ಹೋಗಿದೆ, ಅಥವಾ ಅವರಿಬ್ಬರ ನಡುವೆ ಒಂದು ಒಳ್ಳೆ ಬಾಂಧವ್ಯ ಇಲ್ಲ ಅನ್ನೋ ಒಂದು ಆ ರೀತಿಯಾಗಿ ಸುದ್ದಿ ಆಗಿತ್ತು. ಸೊ ಅದಕ್ಕೆ ಈಗ ಪುಷ್ಟಿ ನೀಡುವಂತೆ ದರ್ಶನ್ ಅವರನ್ನ ಧನ್ವೀರ್ ಅವರು ಮೊನ್ನೆ ಅಷ್ಟೇ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಭೇಟಿ ಮಾಡಿದ್ರು. ಅದು ಕೂಡ ದಿಢೀರ್ ಅಂತ ಭೇಟಿ ಆಗಿದ್ರು. ಅದರ ಹಿಂದೆ ವಿಜಯಲಕ್ಷ್ಮಿ ಮತ್ತೆ ರಕ್ಷಿತಾ ಅವರಿಬ್ರು ಕೂಡ ಹೋಗಿ ಭೇಟಿಯಾಗಿದ್ರು. ಅದಾದ ಕೆಲವೇ ದಿನಗಳಲ್ಲಿ ಧನ್ವೀರ್ ಅವರು ಹೋಗಿ ಇದ್ದಕ್ಕಿದ್ದಂತೆ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ರು. ಸೊ ಆಗ ಎಲ್ಲೋ ಒಂದ್ ಕಡೆ ಇದಕ್ಕೆ ಒಂದು ವಿಜಯಲಕ್ಷ್ಮಿ ಅವರು ಹಾಕಿದಂತಹ ಒಂದು ಪೋಸ್ಟ್ಗೆ ಒಂದು ಪುಷ್ಟಿ ಸಿಕ್ಕಿತ್ತು. ಈಗ ಆ ಒಂದು ವಿಚಾರ, ಈಗ ಧನ್ವೀರ್ ಅವರು ಯಾವ ಕಾರಣಕ್ಕೋಸ್ಕರ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ರು ಜೈಲಿಗೆ ಹೋಗಿ, ಅದು ಇದ್ದಕ್ಕಿದ್ದಂತೆ ಯಾಕೆ ಹೋಗಿ ಭೇಟಿ ಮಾಡಿದ್ರು, ಅದರ ರಹಸ್ಯ ಏನು? ಸೊ ಆ ಎಲ್ಲ ವಿಚಾರಗಳು ಈಗ ಸ್ವಲ್ಪ ರಿವೀಲ್ ಆಗಿರುವಂಥದ್ದು. ಅಂದ್ರೆ ನಟ ದರ್ಶನ್ ಅವರು ಜೈಲು ಪಾಲಾದ್ಮೇಲೆ ದಾಸರನ್ನ ಆ ಕೇಸಿಂದ ಬಿಡಿಸಿಕೊಳ್ಳಕ್ಕೆ ಶ್ರಮ ಪಟ್ಟವರಲ್ಲಿ ಧನ್ವೀರ್ ಕೂಡ ಒಬ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹೇಗೆ ದೇವಸ್ಥಾನ, ವಕೀಲರ ಮನೆ, ಜೈಲು ಅಂತ ಓಡಾಡ್ತಿದ್ರು, ಅವರ ಹಿಂದೆ ಅಕ್ಕಪಕ್ಕ ಜೊತೆಯಾಗಿ ಇದ್ದವರು ಧನ್ವೀರ್ ಮಾತ್ರ. ಆದ್ರೆ ಅದೇನಾಯ್ತೋ ಏನೋ ಗೊತ್ತಿಲ್ಲ, ಕಳೆದ 6 ತಿಂಗಳಿಂದ ಈಚೆ ದಾಸ ಇರೋ ಜೈಲಿಗೆ ಧನ್ವೀರ್ ಹೋಗೋದನ್ನೇ ಮರ್ತು ಬಿಡ್ತಾರೆ. ವಿಜಯಲಕ್ಷ್ಮಿ ಅಕ್ಕಪಕ್ಕ ಎಲ್ಲೂ ಕೂಡ ಕಾಣಿಸ್ಕೊಳಲ್ಲ. ಧನ್ವೀರ್ ಹಾಗೂ ವಿಜಯಲಕ್ಷ್ಮಿ ದರ್ಶನ್ ಅವ್ರನ್ನ ನೋಡಕ್ಕೆ ಪರಪ್ಪನ ಅಗ್ರಹಾರ ಜೈಲಿಗೆ ಒಟ್ಟಿಗೆ ಹೋಗುತ್ತಿದ್ರು, ದೇವಸ್ಥಾನಗಳಲ್ಲಿ ಒಟ್ಟಿಗೆ ಕಾಣಿಸ್ಕೊಳ್ತಿದ್ರು. ಆದ್ರೆ ಇದಕ್ಕೆಲ್ಲ ಈಗ ಬ್ರೇಕ್ ಬಿದ್ದಿರುವಂತಹದ್ದು. ವಿಜಯಲಕ್ಷ್ಮಿ ಅವರು ಒಬ್ಬಂಟಿಯಾಗಿ ಎಲ್ಲಾ ಕಡೆ ಓಡಾಡ್ತಿದ್ದಾರೆ. ಮೊನ್ನೆ ಜೈಲಿಗೆ ಹೋದಾಗ ಧನ್ವೀರ್ ಅವರನ್ನ ಬಿಟ್ಟು ರಕ್ಷಿತಾ ಅವರನ್ನು ಕೂಡ ಕರೆದುಕೊಂಡು ಹೋಗಿದ್ರು. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಒಬ್ಬರೇ ಹೋಗಿ ಬಂದಿದ್ರು. ಧನ್ವೀರ್ ಮತ್ತು ದಾಸ ಇರೋ ಜೈಲಿಗೆ ಹೋಗೋದನ್ನೇ ಮರ್ತೇ ಬಿಟ್ಟಿದ್ರು. ಅಂದ್ರೆ ದರ್ಶನ್ ಅವರು ಇರುವಂತಹ ಜೈಲಿಗೆ ಧನ್ವೀರ್ ಹೋಗೋದನ್ನ ಮರ್ತೇ ಬಿಟ್ಟಿದ್ರು. ವಿಜಯಲಕ್ಷ್ಮಿ ಅಂಗರಕ್ಷಕರಂತೆ ಇದ್ದಂತಹ ಧನ್ವೀರ್ ವಿಜಯಕ್ಕನ ಅಕ್ಕಪಕ್ಕ ಸುಳಿಯೋದನ್ನ ನಿಲ್ಲಿಸಿ ಬಿಟ್ಟಿದ್ರು. ಇದಕ್ಕೆಲ್ಲ ಕಾರಣ ದಾಸ ಜೈಲಿನಿಂದ ಹೊರಬರೋದಕ್ಕೆ ಖರ್ಚು ಮಾಡ್ತಿದ್ದ ಹಣದಲ್ಲಿ ಅವ್ಯವಹಾರ ಆಗಿದೆ ಅನ್ನೋ ವಿಚಾರ ಗುಲ್ಲಾಗಿತ್ತು. ಇದರಿಂದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೂ ಧನ್ವೀರ್ ಮಧ್ಯೆ ಮನಸ್ತಾಪ ಶುರುವಾಗಿತ್ತು. ಅಂದ್ರೆ ಎಲ್ಲೋ ಒಂದ್ ಕಡೆ ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಇವರಿಬ್ರು ದೂರ ಆಗಿದ್ರು ಅನ್ನೋ ಒಂದಷ್ಟು ಚರ್ಚೆ ಕೂಡ ಆಗಿತ್ತು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯಿಂದ ದೂರ ಉಳಿದಿರುವಂತಹ ಧನ್ವೀರ್ ಇತ್ತೀಚೆಗೆ
ವಿಜಯಲಕ್ಷ್ಮಿ ಅವರು ದರ್ಶನರನ್ನ ಜೈಲಲ್ಲಿ ಭೇಟಿ ಮಾಡಿ ಬಂದ ಒಂದೇ ವಾರಕ್ಕೆ ದರ್ಶನ್ ಅವರನ್ನ ಧನ್ವೀರ್ ಅವರು ಹೋಗಿ ಭೇಟಿ ಮಾಡಿದ್ರು. ಈ ಭೇಟಿ ಇದೆಯಲ್ಲ ಅವರ ಯೋಗಕ್ಷೇಮ ವಿಚಾರಿಸೋದಕ್ಕೆ ಅಲ್ಲ, ಬದಲಾಗಿ ಇವರ ಇಬ್ಬರ ನಡುವೆ ಅಥವಾ ಇವರು 3 ಜನರ ನಡುವೆ ಆಗಿರುವಂತಹ ವ್ಯವಹಾರದ ಸಮಸ್ಯೆಯನ್ನ ಇತ್ಯರ್ಥ ಮಾಡಿಕೊಳ್ಳೋಕೆ ಅನ್ನೋ ಒಂದು ವಿಚಾರ ಈಗ ದಾಸನ ಮೂಲಗಳಿಂದ ಈಗ ಹೊರ ಬರ್ತಾ ಇರುವಂಥದ್ದು. ದರ್ಶನ್ ಬುಲಾವ್ ಮೇರೆಗೆ ಧನ್ವೀರ್ ಜೈಲಿಗೆ ಹೋಗಿದ್ರಂತೆ. ಧನ್ವೀರ್ ಕರೆದು ದರ್ಶನ್ ಬೈದಿದ್ರಂತೆ. ಹೀಗಂತ ಜೈಲಿಂದ ಮಾಹಿತಿ ಈಗ ಸಿಕ್ಕಿರುವಂಥದ್ದು. ಅಂದು ವಿಜಯಲಕ್ಷ್ಮಿ ಹಾಕಿದ್ದ ಪೋಸ್ಟ್ ಇಂದು ಧನ್ವೀರ್ ಅವರು ಕೂಡ ಈಗ ರಿಪೀಟ್ ಮಾಡಿರುವಂಥದ್ದು. ಈಗ ದರ್ಶನ್ ಹಾಗೂ ಧನ್ವೀರ್ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಜಗಜ್ಜಾಹೀರಾಗಿದೆ. ಯಾಕೆಂದ್ರೆ ದರ್ಶನ್ ಭೇಟಿ ಮಾಡಿ ಬಂದ ಬಳಿಕ ಧನ್ವೀರ್ ಹಾಕಿರೋ ಈ ಪೋಸ್ಟ್ ಅಂದು ವಿಜಯಲಕ್ಷ್ಮಿ ದರ್ಶನ್ ಅವರು ಹಾಕಿದ್ದ ಪೋಸ್ಟನ್ನೇ ಇಂದು ನಟ ಧನ್ವೀರ್ ಹಾಕಿ ಟಾಂಗ್ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತುಗಳು ಈಗ ಚರ್ಚೆ ಆಗಿರುವಂಥದ್ದು. ಅಂದರೆ ಪಡೆದುಕೊಂಡ ಮೇಲೆ ನಡೆದುಕೊಳ್ಳುವ ರೀತಿ ಚೆನ್ನಾಗಿರಲಿ, ಅದು ವಸ್ತುವಾಗಲಿ ವ್ಯಕ್ತಿಯಾಗಲಿ, ಹೀಗಂತ ಧನ್ವೀರ್ ಅವರು ಪೋಸ್ಟರ್ನ ಹಾಕಿರುವಂತಹದ್ದು. ಈ ಪೋಸ್ಟರ್ ಈಗ ಅವರ ನಡುವೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಕೂಡ ಈಗ ಸಾಬೀತಾಗಿರುವಂತಹದ್ದು. ಅಂದರೆ ದರ್ಶನ್ ಕುಟುಂಬದ ಜೊತೆ ಧನ್ವೀರ್ಗೆ ವೈಮನಸ್ಸು ಉಂಟಾಗಿದೆ ಅನ್ನೋ ಸುದ್ದಿ ಶುರುವಾದಾಗಲಿಂದಲೂ ಕೂಡ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಒಂದು ಪೋಸ್ಟರ್ನ ಹಾಕಿದ್ರು. ಸೊ ಆ ಪೋಸ್ಟ್ ಈಗ ಎಲ್ಲ ಕಡೆನೂ ಕೂಡ ಸುದ್ದಿಯಾಗಿತ್ತು. ಈಗ ಅದೇ ಪೋಸ್ಟರ್ನ ಧನ್ವೀರ್ ಕೂಡ ಹಾಕಿ ಟಾಂಟನ್ನು ಕೂಡ ಈಗ ಕೊಟ್ಟಿರುವಂತಹದ್ದು. ಸದ್ಯ ವಿಜಯಲಕ್ಷ್ಮಿ ದರ್ಶನ್ ಹಾಗೂ ಧನ್ವೀರ್ ಬೇರೆ ಬೇರೆ ಆಗಿರೋದಕ್ಕೆ ಹಲವು ಉದಾಹರಣೆಗಳಂತೂ ಕಣ್ಣಿಗೆ ಕಾಣ್ತಾ ಇವೆ. ವಿಜಯಲಕ್ಷ್ಮಿ ಜೊತೆ ಧನ್ವೀರ್ ಕಾಣಿಸ್ಕೊಳ್ತಿಲ್ಲ. ದರ್ಶನ್ ನೋಡಕ್ಕೆ ಧನ್ವೀರ್ ಇಷ್ಟು ದಿನ ಜೈಲಿಗೆ ಹೋಗಿರಲಿಲ್ಲ. ಇದರ ಮಧ್ಯೆ ದರ್ಶನ್ ಭೇಟಿ ಮಾಡಿ ಬಂದ ಕೆಲವೇ ಗಂಟೆಗಳಲ್ಲಿ ಧನ್ವೀರ್ ಹಾಕಿರುವಂತಹ ಒಂದು ಮಾರ್ಮಿಕ ಪೋಸ್ಟ್ ಇದೆಯಲ್ಲ, ಆ ಪೋಸ್ಟ್ ಇದೆಲ್ಲದಕ್ಕೂ ಕೂಡ ಡಿಕೋಡ್ ಮಾಡ್ತಾ ಹೋದ್ರೆ ಇಲ್ಲೊಂದು ಸಮಸ್ಯೆ ಖಂಡಿತವಾಗ್ಲೂ ಇದೆ ಅನ್ನೋದು ಈಗ ಗೊತ್ತಾಗ್ತಿರುವಂಥದ್ದು. ಒಟ್ಟಾರೆಯಾಗಿ ಗಾಸಿಪ್ ಅಂದ್ರೆ ಇವರ ನಡುವೆ ಗಾಸಿಪ್ ಸೃಷ್ಟಿಯಾಗಿರೋದೇನಪ್ಪ ಅಂತಂದ್ರೆ ಹಣದ ಹೊಳೆ, ಅಂದ್ರೆ ಇವರ ನಡುವೆ ನಡೆದಂತಹ ಒಂದು ಹಣಕಾಸಿನ ವ್ಯವಹಾರವೇ ಇದಕ್ಕೆಲ್ಲ ಕಾರಣ ಅಂತಂತ ಹೇಳಿ ಈಗ ಗೊತ್ತಾಗ್ತಿರುವಂಥದ್ದು. ಸದ್ಯಕ್ಕಂತೂ ಈ ವಿಚಾರ ಬಹಳ ಟ್ರೆಂಡಿಂಗ್ ಅಲ್ಲಿರುವಂತಹದ್ದು. ಸೊ ಮುಂದೆ ಧನ್ವೀರ್ ಅವರು ಎಲ್ಲಾ ವಿಚಾರಗಳನ್ನ ಮರೆತು ಮತ್ತೆ ದರ್ಶನ್ ಅವ್ರ ಜೊತೆಗೂಡ್ತಾರ ಅಥವಾ ವಿಜಯಲಕ್ಷ್ಮಿ ಅವ್ರ ಜೊತೆ ಕೈ ಜೋಡಿಸ್ತಾರ ಗೊತ್ತಿಲ್ಲ. ಸದ್ಯಕ್ಕಂತೂ ಈ ವಿಚಾರ ಈಗ ರಿವೀಲ್ ಆಗಿರುವಂಥದ್ದು. ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.